ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಆ್ಯಂಡ್ ಈ ವ್ಲಾಗ್ ಬಂದು ದೀಪಾವಳಿ ಶಾಪಿಂಗ್ಗೆ, ಗ್ರಾಸರಿ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ. ಸೊ ನಾವು ಹೋಗಿದ್ದು ಬಿಗ್ ಮಾರ್ಕೆಟ್ ಅಂತ ದೊಡ್ಡಬಳ್ಳಾಪುರ ರೋಡಲ್ಲಿ ಬರುತ್ತೆ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸನ್ನು ನನ್ನ ಫ್ರೆಂಡ್ ಶೇರ್ ಮಾಡಿದ್ಲು. ಸೊ ಅದನ್ನು ನೋಡಿಕೊಂಡು ಹೋಗೋಣ ಒಂದ್ಸರಿ, ಹೇಗಿದೆ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತಲೇ ಹೋಗಿದ್ದು. ಸೊ ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ, ಎಲ್ಲನೂ ಕೂಡ ಅವೈಲೇಬಲ್ ಇದೆ. ಇದು ಸಿಗಲ್ಲ ಅಂತ ಇಲ್ಲ. ಆ್ಯಂಡ್ ಡ್ರೈ ಫ್ರೂಟ್ಸ್ ಮಾತ್ರ, ಅದು ಬರೀ ಮೂರೇ ಡ್ರೈ ಫ್ರೂಟ್ಸ್ ಮಾತ್ರ ಡಿಸ್ಕೌಂಟಲ್ಲಿರೋದು. ಅದರ್ವೈಸ್ ಎಲ್ಲದ್ರ ಮೇಲೂ ಡಿಸ್ಕೌಂಟ್ಸ್ ಅಂತ ಇಲ್ಲ. ಕಂಪೇರ್ ಟು ಡಿ ಮಾರ್ಟಲ್ಲಿ ಎಲ್ಲನೂ ಕಮ್ಮಿ ಗ್ರಾಸರೀಸ್ ಅಂತ ಪರ್ಚೇಸ್ ಮಾಡೋಕ್ಕೆ ಹೋದರೆ. ಬಟ್ ಬಿಗ್ ಮಾರ್ಕೆಟಲ್ಲಿ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು. ಸೊ ಎಕ್ಸ್ಪೀರಿಯೆನ್ಸ್ ಇರಬೇಕಲ್ಲ ಲೈಫಲ್ಲಿ, ಹಾಗಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಆಯಿತು ಅಷ್ಟೇ. ಆ್ಯಂಡ್ 2 ಫ್ಲೋರ್ ಇದೆ. ಫಸ್ಟ್ ಫ್ಲೋರ್ ಅಂದರೆ ಕೆಳಗಡೆ ಗ್ರಾಸರೀಸು ಮತ್ತು ವೆಜಿಟೇಬಲ್ಸ್ ಎಲ್ಲ ಇದೆ. ಮೇಲ್ಗಡೆ ಬಟ್ಟೆ ಇದೆ, ಮತ್ತು ಈ ಪಾತ್ರೆ ಸಾಮಾನು, ಆಮೇಲೆ ಎಲೆಕ್ಟ್ರಾನಿಕ್ ಐಟಮ್ಸು, ಮನೆಗೆ ಏನೇನು ಬೇಕಾಗಿರೋ ಎಲ್ಲ ಐಟಮ್ಸ್ಗಳು ಇದೆ. ಮುಗಿಸ್ಕೊಂಡು ಬರುವಾಗ ಲೇಟ್ ಆಗಿತ್ತು, ಹಾಗಾಗಿ ಈ ಕಡೆ ಸಂಜೆನೂ ಆಗಿರಲಿಲ್ಲ, ತೀರಾ ಲೇಟ್ ನೈಟು ಆಗಿರಲಿಲ್ಲ ಅಂತ ಬರ್ತಾ ನಾವು ತಿಂದ್ಕೊಂಡು ಬಂದ್ವಿ. ಹಾಗೆ ಬಂದ ತಕ್ಷಣ ಇದು ಆರ್ಡ್ರ್ ಮಾಡಿದರು. ಇದನ್ನ ಇನ್ಸ್ಟಾಲ್ ಮಾಡಿ ನೋಡ್ತಾ ಇದ್ವಿ. ಸೊ ಮುಂಚೆ ಒಂದು ಚಿಕ್ಕದಾಗಿರೋ ಒಂದು ಗ್ಯಾಸ್ ಸ್ಟವ್ನ ಹೇಳಿದ್ದೆ, ಅದು ಎಲ್ಲಾದರೂ ಟ್ರಿಪ್ಗೆ ಅಥವಾ ಕಾರಲ್ಲಿ ಜರ್ನಿ ಮಾಡಿದಾಗ ಯೂಸ್ ಆಗುತ್ತೆ ಅಂತ ಹೇಳಿದ್ದೆ. ಅದು ಹಾಳಾಯಿತು. ಅದಾದಮೇಲೆ ಈ ಒಂದು ಗ್ಯಾಸ್ ಸ್ಟವ್ನ ಆರ್ಡ್ರ್ ಮಾಡಿದರು ನಮ್ಮ ಯಜಮಾನ್ರು. ಇದು ಸ್ವಲ್ಪ ದೊಡ್ಡದಾಗೇ ಇದೆ. ಇದು ಕೂಡ ಕ್ಯಾರಿ ಮಾಡ್ಬೋದು, ಸೂಟ್ ಕೇಸ್ ಥರ. ಇದಕ್ಕೊಂದು ಬಾಕ್ಸ್ ಎಲ್ಲ ಬಂದಿದೆ, ಆರಾಮಾಗಿ ಇದನ್ನು ಕ್ಯಾರಿ ಮಾಡ್ಬೋದು. ಆ್ಯಂಡ್ ಮನೆಯಲ್ಲಿ ಗ್ಯಾಸ್ ಖಾಲಿ ಆದಾಗ ಹೇಗೆ ಯೂಸ್ ಆಗುತ್ತೆ ಅಂತ ಒಂದ್ಸರಿ ನಾನು ಯೂಸ್ ಮಾಡಿದಾಗ ನಿಮಗೆ ಆ ಎಕ್ಸ್ಪೀರಿಯೆನ್ಸ್ ಕೂಡ ಹೇಳಿರ್ತೀನಿ. ಆ್ಯಂಡ್ ಇದೆಲ್ಲ ನೋಡಾದಮೇಲೆ ಈ ಕಡೆ ಡೆಕೋರೇಷನ್ಗೆ ರೆಡಿ ಮಾಡ್ತಾಯಿದ್ವಿ. ನೋಡ್ಬೋದು, ಇನ್ನೂ ಸಿಂಪಲ್ಲಾಗಿ ಒಂದಿಷ್ಟಿರೋ ಸೀರಿಯಲ್ ಲೈಟ್ಸ್ಗಳನ್ನ ಹಾಕಿದ್ದೀವಿ. ಇನ್ನೂ ಡೆಕೋರೇಷನ್ ಮಾಡೋದ್ರಲ್ಲಿದ್ದೀವಿ. ಅದ್ರ ಜೊತೆಗೆ ಏನಾದರೂ ನಾಳೆಗೆ ತಿಂಡಿ ಅಂದರೆ ಸ್ವೀಟ್ಸ್ ಏನಾದರೂ ಮಾಡೋಣ ಅಂತ ನಾನು ಸ್ವೀಟ್ ಮಾಡೋಕ್ಕೆ ಪ್ರಿಪೇರ್ ಮಾಡೋಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ಈ ಕಡೆ ನಮ್ಮ ಯಜಮಾನ್ರು ಅವ್ರ ತಮ್ಮ ಇಬ್ಬರು ಸೇರಿ ಹೊರಗಡೆ ಡೆಕೋರೇಟ್ ಎಲ್ಲ ಮಾಡ್ತಾಯಿದ್ರು. ನಾನು ಮಾಮೂಲಿ ಕಿಚನಲ್ಲಿ ಬ್ಯುಸಿ ಆಗಿದ್ದೀನಿ. ಸೊ ನಾನು MTR ಅವರ ಒಂದು ಜಾಮೂನ್ ಪ್ಯಾಕೆಟ್ನ ಬಳಸ್ಕೊಂಡು ಜಾಮೂನ್ ಮಾಡ್ತೀನಿ. ಎವ್ರಿ ಟೈಮು ಈ MTR ಬ್ರ್ಯಾಂಡ್ನೇ ಬಳಸ್ತಾ ಇದ್ದೀವಿ. ನಾವು ಚಿಕ್ಕವರಿದ್ದಾಗ ಹಿಡ್ಕೊಂಡು ನಮ್ಮಮ್ಮ ಕೂಡ ಈ ಒಂದು ಬ್ರ್ಯಾಂಡ್ನೇ ಬಳಸ್ತಾಯಿದ್ರು. ಹಾಗಾಗಿ ನಾನು ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಜಾಮೂನ್ ಕೂಡ ಸಖತ್ತಾಗಿ ಬರುತ್ತೆ. ಆ್ಯಂಡ್ ಜಾಮೂನ್ ಅಂತ ಪರ್ಫೆಕ್ಟಾಗಿ ಮಾಡೋದಂದರೆ ನಮ್ಮ ಚಿಕ್ಕಿ, ಅವಳಂದ್ರೂ ಸಖತ್ತಾಗಿ ಮಾಡ್ತಾರೆ. ನೆಕ್ಸ್ಟ್ ಏನಾದರೂ ನಾನು ಊರಿಗೆ ಹೋದಾಗ ಅವಳ ಕೈಲಿ ಜಾಮೂನ್ ಮಾಡಿಸಿ ಆ ವಿಡಿಯೋನ ನಿಮಗೆ ನಾನು ತೋರಿಸ್ತೀನಿ. ಸಖತ್ತಾಗಿ ಮಾಡ್ತಾಳೆ ಜಾಮೂನ್ ಅಂದರೆ. ಎವ್ರಿ ಟೈಮ್ ಊರಿಗೆ ಹೋದಾಗಲೂ ನಾನು ಅಮ್ಮನ ಮನೆಗೆ ಹೋದರೆ ಅವಳು ಅಲ್ಲಿಂದ ಜಾಮೂನ್ ಮಾಡ್ಕೊಂಡು ಬರೋಳು, ಅಥವಾ ಬೆಂಗಳೂರಿಗೆ ಬರಬೇಕಾದ್ರೂ ಕೂಡ ಜಾಮೂನ್ ಮಾಡ್ಕೊಂಬರೋಳು. ಅಂದರೆ ಅಷ್ಟು ಸಖತ್ತಾಗಿ ಮಾಡ್ತಾಳೆ ಜಾಮೂನ್ ಅಂದರೆ. ಅದಾದಮೇಲೆ ನಾನಿಲ್ಲಿ ಮಧ್ಯಾಹ್ನ ಅಂದರೆ ನೆಕ್ಸ್ಟ್ ಡೇ ಇದನ್ನು ನಾವು ಅವಲಕ್ಕಿ ಚೂಡುವ ಮಾಡ್ತಾಯಿದ್ದೀನಿ. ರಾತ್ರಿ ತುಂಬ ಲೇಟ್ ಆಯಿತು. ಸೊ ಅವಳು ಮಲಗಿಸ್ಬೇಕಾಗಿತ್ತು, ಇನ್ನು ಪಾತ್ರೆಗಳಿತ್ತು ಜಾಸ್ತಿ, ಅದೆಲ್ಲ ತೊಳೆದು ಮಾಡಿ ಲೇಟ್ ಆಗುತ್ತೆ. ಹೆಂಗಿದ್ರೂ ಸಂಜೆಗೆ ಸ್ನ್ಯಾಕ್ಸ್ಗೆ ಅಂತಲೇ ಬೇಕು. ಹಾಗಾಗಿ ನಾನು ನೆಕ್ಸ್ಟ್ ಡೇ ಈ ಒಂದು ಅವಲಕ್ಕಿ ಚೂಡುವ ಮಾಡ್ತಾಯಿದ್ದೀನಿ. ಮಳೆ ಬೇರೆ ತುಂಬ ಜೋರಾಗಿ ಬರ್ತಾಯಿದೆ ಬೆಂಗಳೂರಲ್ಲಿ. ನಾನು ಬೆಂಗಳೂರಿಗೆ ಬಂದಾಗಿಂದನೂ ಕೂಡ ಮಳೆ ನಿಲ್ತಾನೇ ಇಲ್ಲ. ಅಲ್ಲಿ ಊರಲ್ಲಿ ಬಿಸಿಲಿತ್ತು, ಇಲ್ಲಿ ಬಂದಾಗ ಬರೀ ತಂಪು. ಸೊ ಏನಂತಾರೆ, ಹೊರಗಡೆ ಕಾಲಿಡೋಕ್ಕೂ ಆಗಲ್ಲ, ಅಷ್ಟು ತಣ್ಣಗಿದೆ. ಮಳೆನೂ ಜೋರಾಗಿ ಆಗಿತ್ತು. ಸರಿ, ಬಟ್ಟೆನೂ ಹಾಕಿರಲಿಲ್ಲ ಆ್ಯಕ್ಚುಲಿ. ಬಟ್ಟೆ ಎಲ್ಲ ತೆಕ್ಕೊಂಡು ಬಂದಿದ್ದೆ. ಮಧ್ಯಾಹ್ನದಿಂದ ಸ್ಟಾರ್ಟ್ ಆಯಿತು ಮಳೆ ಅಂತೂ. ಆಮೇಲೆ ಈ ಅವಲಕ್ಕಿ ಚೂಡುವ, ನನಗೆ ಆ್ಯಕ್ಚುಲಿ ಅವಲಕ್ಕಿ ಚೂಡುವ, ಈ ಥರದ್ದು ಅವಲಕ್ಕಿ ತುಂಬ ಸಿಗೋದು ಬಹಳ ಕಮ್ಮಿ. ಇದನ್ನು ಅಲ್ಲೇ ಬಿಗ್ ಮಾರ್ಕೆಟಲ್ಲೇ ತೊಗೊಂಡು ಬಂದಿರೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಲೈಟಾಗಿ ನೀವು ವಿಥೌಟ್ ಆಯಿಲು ಕೂಡ ಹಾಕಿ ಹುರಿಬೋದು, ಅಥವಾ 1-2 ಸ್ಪೂನ್ ಆಯಿಲ್ ಹಾಕಿ ಹುರಿದ್ರೂ ಕೂಡ ತುಂಬ ಚೆನ್ನಾಗಿ ಅದು ಅರಳ್ಕೊಂಡು ಬರುತ್ತೆ. ಈ ರೀತಿಯಾಗಾದರೆ ಸಾಕು. ನಾನು ಒಂದು ಪ್ಯಾಕೆಟ್ ಫುಲ್ ಮಾಡಲಿಲ್ಲ, ಒಂದಿಷ್ಟು ಸ್ವಲ್ಪ ಇಟ್ಟಿದ್ದೀನಿ ಅವಲಕ್ಕಿ. ಅದರಿಂದ ಇನ್ನೊಂದು ಏನಾದರೂ ರೆಸಿಪಿ ಮಾಡೋಣ ಅಂತಲೇ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡು ಒಗ್ಗರಣೆಗೆ ಮಾಮೂಲಿಯಾಗಿ ನಾನಿಲ್ಲಿ ಎಕ್ಸ್ಟ್ರಾ ಇನ್ನೂ ಟೇಸ್ಟ್ ಆಗಿರಲಿ ಅಂತ ಕಾಜು ಬಾದಾಮು ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಇದ್ದರೆ ಅದೊಂಥರ ಚೆನ್ನಾಗಿರುತ್ತೆ. ಮಹಾರಾಷ್ಟ್ರ ಕಡೆ ಅಂದರೆ ಪೂನಾ ಸೈಡೆಲ್ಲ
ಮಂಡಕ್ಕಿ ಚುಡುವಾಗೆ ಅಥವಾ ಈ ರೀತಿ ಅವಲಕ್ಕಿ ಚುಡುವಾಗೆಲ್ಲ ಈ ರೀತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ. ಫುಲ್ ರಿಚ್ ಆಗಿರುತ್ತೆ ಆ್ಯಂಡ್ ಟೇಸ್ಟು ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಇನ್ನೂ ಟೇಸ್ಟ್ ಹೆಚ್ಚಿಗೆ ಆಗಬೇಕಂದ್ರೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ ಮಾಡಿ ನೋಡಿ. ಯೂಶ್ವಲಿ ನಮ್ಮ ಕಡೆ ಸ್ವಲ್ಪ ಸಕ್ಕರೆ ಹಾಕೋ ಅಭ್ಯಾಸ ಇದೆ. ಅವಲಕ್ಕಿ ಚುಡುವಕ್ಕಾದರೂ ಅಥವಾ ಅಳ್ಳಿನ ಚುಡುವಕ್ಕಾದರೂ ಕೂಡ ನೀವು ಕೂಡ ಹಾಕದೇ ಇದ್ದರೆ ಒಂದು ಸ್ಪೂನ್ ಹಾಕಿ ನೋಡಿ. ಆ ಟೇಸ್ಟೇ ಚೆನ್ನಾಗಿರುತ್ತೆ, ಒಂಥರ ಖಟ್ಟ ಮೀಠ ಥರ ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಾಗಿ ಚುಡುವ ಲುಕ್ಕು ಈ ರೀತಿಯಾಗಿದೆ. ಅದಾದಮೇಲೆ ನಾನು ನೆಕ್ಸ್ಟ್ ಡೇ ಅಂದರೆ ಬೆಳ್ಕೊಳ್ಳೋ ದಿನ ಇಲ್ಲಿ ಅನ್ನಕ್ಕೆ ಸ್ವಲ್ಪ ಕುಂಕುಮ ಹಾಕಿ ಈ ರೀತಿ ದೀಪಗಳನ್ನ ಮಾಡಿ ಮತ್ತು ಸೈಡಿಗೆ ಮುಟ್ಗಿ ಥರ ಮಾಡಿ ನಾವು ಇದಕ್ಕೆ ಸ್ವಲ್ಪ ಎಣ್ಣೆ ಬತ್ತಿ ಹಾಕಿ ಮುಂದ್ಗಡೆ ಒಂದು ಸರಿ ಹಿಂದ್ಗಡೆ ಒಂದು ಸರಿ ದೃಷ್ಟಿನ ತೆಗೆದು ಅಕ್ಕಪಕ್ಕ ಡೋರ್ ಹತ್ರ ಇಡೋದು ವಾಡಿಕೆ. ಅಂದರೆ ನಮ್ಮ ಕಡೆ ಮಾಡ್ತಾರೆ. ನಿಮ್ಮ ಕಡೆನೂ ಕೂಡ ಈ ರೀತಿಯಾಗಿ ಮಾಡ್ತಾರಾ? ಸೊ ಇವತ್ತಿನ ಬ್ಲಾಗ್ ಹೀಗಾಗಿತ್ತು. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಹಬ್ಬದಲ್ಲಿ ಏನೇನೆಲ್ಲ ವೆರೈಟಿ ಅಡುಗೆ ಮಾಡಿದ್ದೀರಾ ಅದು ಕೂಡ ಕಮೆಂಟ್ ಸೆಕ್ಷನ್ ತಿಳಿಸೋದು ಮಾತ್ರ ಮರಿಬೇಡಿ. ಮತ್ತೊಂದು ಹೊಸ ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು.